ಅಲ್ಲೇನೋ ಪ್ರಾಕ್ಟೀಸ್ ಮಾಡ್ತವ್ರೆ. ಅಣ್ಣ ನೋಡಿದ್ರೆ ಇಲ್ಲಿ ಡ್ಯಾನ್ಸ್ ಆಡ್ತವ್ರೆ. ಏನೋ ಗೊತ್ತಿಲ್ಲ, ತಗೊಂಡವ್ರ ಇಲ್ವೋ ಗೊತ್ತಿಲ್ಲ. ಅಣ್ಣ ಡ್ಯಾನ್ಸ್ ಆಡ್ತವ್ರೆ. ಅವರು ದಸರಾಗೆ ಪ್ರಾಕ್ಟೀಸ್ ಮಾಡ್ತವ್ರೆ ಅಲ್ಲಿ. ಅಣ್ಣ ಇಲ್ಲಿ ಲೈಟಾಗಿ ಡ್ಯಾನ್ಸ್ ಆಡ್ತವ್ರೆ. ಮೋಸ್ಟ್ಲಿ ಅವರು ಲೈಟಾಗಿ ತಗೊಂಡಿರ್ಬೇಕು, ಅದಕ್ಕೆ ಡ್ಯಾನ್ಸ್ ಆಡ್ತವ್ರೆ. ಗಾಯ್ಸ್ ಫುಲ್ ಟ್ರಾಫಿಕ್ಕು. ನನ್ನ ಗಾಡಿ ಬೇರೆ ಸ್ಟಾರ್ಟ್ ಆಯ್ತಾ ಇಲ್ಲ. ಏನೋ ಬ್ಯಾಟ್ರಿ ಏನೋ ಸ್ಮೆಲ್ ಬದೈತೆ. ಏನಾಯ್ತೋ ಏನೋ ಒಂದು ಗೊತ್ತಿಲ್ಲ. ಇವತ್ತು ಬಂದಿದ್ದೆಲ್ಲ ಆಡಲಾಗೋಯ್ತು. ಈ ಕಡೆ ಯಾರೇನೂ ನೋಡಲಿಲ್ಲ, ಏನೂ ಇಲ್ಲ. ನಡಿ ನಡಿ ನಡಿ. ಓಕೆ ಲೆಟ್ಸ್ ಗೋ. ಹೋಗೋದಾ? ಟಾಟಾ ಬಾಯ್ ಬಾಯ್ ಕಿರಣ ಬಾಯ್. ಎದಿನ ಸ್ಟಾರ್ಟಿಂಗ್ ಹೇಳ್ಬೇಕು ಕಿರಣ ನಮಸ್ತೆ ಏನೋ ಇವಾಗಲೇ ಹೇಳ್ತವನೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಗಾಯ್ಸ್. ಮತ್ತು ಗಾಯ್ಸ್ ಎಲ್ಲ ಹೇಗಿದ್ದೀರಾ? ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಫ್ರೆಂಡು ಮನೆಯಿಂದ. ಫ್ರೆಂಡು ಮನೆಯಲ್ಲೇ ನಮ್ಮ ಫ್ರೆಂಡು ಅವ್ರ ಅಜ್ಜಿ ಮನೆ ಹತ್ರ ಇದ್ದೀನಿ ಅಂದ. ಬರೋ ಗಂಟೆ ವೆಯ್ಟಿಂಗ್ ಈಗ. ಮತ್ತು ಇನ್ನಿಬ್ಬರು ಫ್ರೆಂಡ್ಸ್ ಬರಬೇಕು. ಅವರೆಲ್ಲ ಬಂದ ಮೇಲೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ಪೂರ್ತಿ ಬ್ಲಾಗಲ್ಲಿ ತೋರಿಸ್ತೀನಿ ಗಾಯ್ಸ್. ನೋಡಿ ಬ್ಲಾಗ್ ಮಸ್ತಾಗಿರುತ್ತೆ. ಈಗ ಟೈಮು ಅಷ್ಟು 5:30 ಆಗೈತೆ. ಎಷ್ಟೊತ್ತಿಗೆ ಹೋಗ್ಬೇಕಿತ್ತು, ಹೋಗೋಕ್ಕಾಗಿಲ್ಲ. ನೋಡುವ ಎಷ್ಟೊತ್ತಿಗೆ ಹೋಗ್ತೀವೋ ಏನೋ ಒಂದು ಗೊತ್ತಿಲ್ಲ. ಇನ್ನಿಬ್ಬರು ಬಂದೇ ಇಲ್ಲ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡುವ ಗಾಯ್ಸ್, ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲ ಬಂದ ಮೇಲೆ. ಗಾಯ್ಸ್ ಟೈಮು 6 ಗಂಟೆ ಆಗೈತೆ. ನಾವು ಆನೆ ನೋಡಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಬಂದಿದ್ದು? 5 ಗಂಟೆಗೆ ಹೋಗ್ಬೇಕಿತ್ತು. ನೋಡಿದ್ರೆ ಇವಾಗ ಹೋಯ್ತಾ ಇದೀವಿ. ಬರೋದ್ ಲೈಟ್ ಆಯ್ತು. ಇಲ್ಲಿ ಯಾವ್ದೋ ಶೂಟ್ ನಡೀತಿದೆ ರೀಲ್ಸು. ನಾವು ಆನೆ ನೋಡಕ್ ಇವಾಗ ಹೋಗ್ತಾ ಇದೀವಿ. ಎಷ್ಟು ಗಂಟೆಗೆ ಬಂದಿದ್ದು? 5 ಗಂಟೆಗೆ ಹೋಗ್ಬೇಕಿತ್ತು. ನೋಡಿದ್ರೆ ಇವಾಗ ಹೋಯ್ತಾ ಇದೀವಿ. ಬರೋದ್ ಲೈಟ್ ಆಯ್ತು. ಇಲ್ಲಿ ಯಾವ್ದೋ ಶೂಟ್ ನಡೀತಿದೆ ರೀಲ್ಸು. ಇವ್ರಿಗೂ ಯೂತ್ ಬರೋದ್ ಲೇಟ್ ಆಯ್ತು, ಕಿರಣ ಬರೋದು. ಸೊ ಅದಕ್ಕೆ ಇವಾಗ ಹೋಯ್ತಾ ಇದೀವಿ. ಏನಾಗುತ್ತೋ ಏನೋ ಒಂದು ಗೊತ್ತಿಲ್ಲ. ಅಲ್ಲಿ ಆನೆ ಬಂದೋಗಿರುತ್ತೋ ಇಲ್ಲ, ಇನ್ನು ಬರೋದ್ ಲೇಟೋ ಒಂದು ಗೊತ್ತಿಲ್ಲ. ನೋಡುವ ಹೋಗ್ತಾ ಇದೀವಿ. ನಮಗ್ ಗೊತ್ತಿರೋ ಪ್ರಕಾರ 5:15 ಬರತ್ತಂತೆ ಅರಮನೆಯಿಂದ ಆಚೆ ಕಡೆಗೆ. ಒಬ್ರು 5 ಗಂಟೆ ಅಂತಾರೆ, ಒಬ್ರು 5:30 ಅಂತಾರೆ. ಒಂದು ಗೊತ್ತಿಲ್ಲ. ಹೋಯ್ತಾ ಇದೀವಿ. ನೋಡುವ. ಇಲ್ಲಿ ಅಲ್ಲ ಸ್ಟ್ರೈಟ್ ಹೊಡ್ಬಿಡತಿಗೆ ಸೀದಾ ಅಲ್ಲಿಗೆ ಹೊಟ್ಟಾಗ್ಬಿಡದ. ದಾಸಪ್ಪ ಸರ್ಕಲ್ ಹತ್ರ ಹೋಯ್ತಾ ಇದೀವಿ. ಆನೆ ಬಂದಿರುತ್ತೋ ಇಲ್ವೋ ಏನೋ ಒಂದು ಗೊತ್ತಿಲ್ಲ. ಹೋಯ್ತಾ ಇದೀವಿ ಒಟ್ನಲ್ಲಿ. ಇವತ್ತು ಭಾನುವಾರ ಬೇರೆ, ಫುಲ್ಲು ರಶ್ ಇರುತ್ತೆ. ಇವ್ರಿಬ್ರು ಓಲಾದಲ್ಲಿ ಬರ್ತಾವ್ರೆ, ನಾವಿಬ್ರು ನನ್ ಗಾಡಿಲಿ ಹೋಯ್ತಾ ಇದೀವಿ. ಗಾಡಿ ಇಲ್ಲೇ ನಿಲ್ಸವ ಅಂತವನೆ. ಮುಂದೆ ನೋಡೋದ ನಡಿ. ಅಲ್ಲಿ ಆನೆಗಳು ಬಂದೈತಾ ಬಂದು ಹೋಗ್ಬಿಟ್ಟೈತಾ ಗೊತ್ತಿಲ್ಲ. ಹೋಯ್ತಾ ಇದೀವಿ. KR ಆಸ್ಪತ್ರೆ ಹತ್ರ ಇದೀವಿ. ಕಲ್ ಬಿಲ್ಡಿಂಗ್. ನಾನು ಜಾಸ್ತಿ ಫೇಸ್ ತೋರಿಸ್ಕೊಂಡು ಮಾತಾಡಲ್ಲ, ಯಾಕಂದರೆ ನನ್ನ ಹತ್ರ ಮೈಕ್ ಇಲ್ಲ. ಆಪೋಸಿಟ್ ಇಟ್ಕ ಮಾತಾಡಿದ್ರೆ ನಾನು ಮಾತಾಡಿರೋದು ಏನಕ್ಕೆ ಕೇಳಿಸಲ್ಲ ವಿಡಿಯೋದಲ್ಲಿ. ಅದಕ್ಕೆ ಜಾಸ್ತಿ ಫೇಸ್ ತೋರಿಸಲ್ಲ ಅಷ್ಟೇ. ಏನು ಬಂದು ಈಗ ಆನೆ ಬಂದು ಹೋಗಿದೆಯೋ ಎಲ್ಲ ಬರ್ತಿದೆಯೋ ಏನೋ ಒಂದು ಗೊತ್ತಿಲ್ಲ. ಇಲ್ಲಿ ಜನ ಇದ್ದರೆ ಆನೆ ಇದ್ದಂಗೆ, ಇಲ್ಲಿ ಜನ ಇಲ್ಲ ಅಂದರೆ ಆನೆ ಇಲ್ಲ, ಓಟೋಗೈತೆ ಅಂತ ಅರ್ಥ. ಇಲ್ಲಿ ಗಾಡಿಗಳೆಲ್ಲ ಮೂವ್ ಆಯ್ತೈತೆ ಅಂದರೆ ಆಲ್ಮೋಸ್ಟ್ ಬಂದು ಹೋಗಿರಂಗೈತೆ. ಕಣ. ಇಲ್ಲಿ ಇಲ್ಲ ಬಂದು ಒಟ್ಟಾಗೈತೆ. ಇಲ್ಲಿ ಜನಗಳು ನಿಂತ್ಕೊತಿದ್ರಲ್ಲ, ಅಲ್ಲಿ ಆಟೋದವ್ರು ಏನಾರ ಕೇಳಬೇಕು. ಅದಕ್ಕೇನೆ ಗಾಯ್ಸ್ ಆನೆ ಬಂದು ಹೋಗಿರ್ಬೇಕೇನೋ, ಹೋಗೈತೆ ಅನಿಸುತ್ತೆ. ಇಲ್ಲ ಅಂದರೆ ಲೈನ್ ಪೂರ್ತಿ ಜನ ಇರ್ತಿದ್ರು. ಈ ಥರ ಐತೆ ಅಂದರೆ ಇಲ್ಲಿ ಸಿಚುವೇಶನ್ನು ಮೋಸ್ಟ್ಲಿ ಬಂದು ಹೋಗಿರ್ಬೇಕೇನೋ ಗೊತ್ತಿಲ್ಲ. ನೋಡೋದ ಒಂದು ಹೋಗೈತಾ ಏನೋ ಗೊತ್ತಿಲ್ಲ. ಆನೆಗಿನೇ ಲದ್ದಿನೂ ಕಾಣಿಸ್ತಾ ಇಲ್ಲ ಬಂದಿರೋ ಪ್ರೂಫ್ಗೆ. ಇಲ್ಲ ಬಂದಿಲ್ವಾ ಏನೋ ಒಂದು ಗೊತ್ತಾಯ್ತಾ ಇಲ್ಲ. ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಹೋದರೆ ಇದೇ ರೋಡಲ್ಲಿ ವಾಕಿಂಗ್ ಹೋಗೋದು ಆನೆ. ವೆಯ್ಟಿಂಗ್ ಬರ್ತಾಯ್ತಾ ಏನೋ ಗೊತ್ತಿಲ್ಲ. ಹೋಯ್ತಂತ ಗಾಯ್ಸ್. ಆಲ್ರೆಡಿ ಆನೆ ಇಲ್ಲಿಂದ ಹೊಟ್ಟೋಗೈತಂತೆ. ಈಗ ಮುಂದೆ ಹೋಗ್ಬೇಕಂತೆ. ಸರ್ಕಲ್ಲು ಇಲ್ಲ ಮಿಸ್ ಆಗೋಯ್ತು. KR ಆಸ್ಪತ್ರೆ ಹತ್ರ ಆನೆ ಹೊಟ್ಟೋಗ್ಬಿಟ್ಟೈತೆ. ಆಲ್ರೆಡಿ ಮೂವ್ ಆಗ್ಬಿಟ್ಟೈತೆ. ಧರ್ಮಣ್ಣ ಅವರ ಏನು ಮಾಡೋಕ್ಕಾಗಲ್ಲ ಬಿಡು.
ಏನಪ್ಪ ಅದು ಬೊಂಬು ಬಜಾರ್ ಇಲ್ಲ, ಹೈವೇ ಸರ್ಕಲ್ ಹತ್ರ ಹೋಗ್ಬೇಕು. ಅಲ್ಲಿಗೆ ಹೋಗ್ತಾ ಇದೀವಿ. ಆ ಕಡೆಯಿಂದ ಹೋದ್ರೆ ಪೊಲೀಸ್ ಹಿಡಿತಾರೆ ಅಂದ್ಬಿಟ್ಟು ಈಗ ಈ ಕಡೆಯಿಂದ ಹೋಗ್ತಾ ಇದೀವಿ. ಹೆಲ್ಮೆಟ್ ಯಾರು ಹಾಕಿಲ್ಲ. ಏನು ನೀನು ವೇಸ್ಟ್ ಏನಿಲ್ಲ, ಬೇಡ ಬಿಡು. ಈಗ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ ಅದೆಲ್ಲ. ಅಣ್ಣ ಏನು ವೇಸ್ಟ್ ಏನಿಲ್ಲ, ಮದುವೆ ಆಗ್ಬಿಟ್ಟೈತೆ ಏನಿಲ್ಲ ಇವನು. ಈ ನನ್ನ ಮಕ್ಕಳು ಈ ರೋಡಲ್ಲಿ ಬಾ ಅಂದರೆ ಆ ರೋಡಲ್ಲಿ ಹೋಯ್ತವ್ರೆ. ಈ ನನ್ನ ಮಕ್ಕಳು ಆಪೋಸಿಟ್ ಹೋಯ್ತವ್ರೆ. ಈ ಕಡೆ ಹೋಗ್ಬೇಕಿತ್ತು ಆ ಕಡೆ ಹೋಯ್ತವ್ರೆ. ಪೊಲೀಸ್ ನೋಡಿದ್ರೆ ಹಾಕ್ತಾರೆ ಬೈಕ್ ಅವ್ರಿಗೆ. ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ರೋಡ್ ಸ್ಟ್ರೈಟ್ ಹೋಗ್ಬೇಕೀಗ. ಓ ನೋಡಿ ಗಾಯ್ಸ್, ಗಣಪತಿಗೆ ರೆಡಿಮೇಡ್ ಗರಿಗಳು ಹೆಣ್ದಿ ಹಂಗೆ ಮುಡೋಗ್ಬಿಟ್ಟವ್ರೆ. ಇಲ್ಲಿ ಅಂದರೆ JK ಗ್ರೌಂಡ್ ಹತ್ರ ಬನ್ನಿ ಸಿಗ್ತದೆ ಗರಿಗಳು. ಅರೆ ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ, ಬಂದು ಕೇಳ್ಕೊ ತಗೊಂಡೋಗಿ. ರೆಡಿಮೇಡು ಅದನ್ನೂ ಮಾರಕ್ಕೆ ಸ್ಟಾರ್ಟ್ ಆಗೋದ್ರು. ಮೊದಲು ಬರೋರು ಮನೆ ಹತ್ರನೇ ಎಣಿಯೋಕ್ಕೆ, ಇವಾಗ ಅದನ್ನು ರೆಡಿಮೇಡ್ ಮಾರ್ತಾವ್ರೆ ಅದನ್ನು. ಗಾಯ್ಸ್ ಬನ್ನಿ ಮಂಟಪ ಒಳಗೆ ಬಂದ್ಬಿಟ್ಟಿದ್ದೀವಿ. ಈಗ ಆನೆಗಳು ಇಲ್ಲಿ ಬಂದೈತೋ ಇಲ್ವೋ ಅದು ಗೊತ್ತಿಲ್ಲ, ಇಲ್ಲ ಹಂಗೆ ಹೊಟ್ಟೋಗ್ಬಿಟ್ಟಾಯ್ತಾ ಅದು ಗೊತ್ತಿಲ್ಲ. ಅಲ್ಲಿ ಕೇಳಿದೋ ಮುಂದೆ ಹೋಯ್ತು ಅಂತ ಅಂದರು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಬಂದಾಯ್ತೋ ಇಲ್ವೋ ಅದು ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಪ್ರಕಾರ ನೋಡಿದ್ರೆ ಆನೆಗಳು ಬಂದೇ ಇಲ್ವೇನೋ ಇಲ್ಲಿಗೆ. ಮೋಯೆ ಆಯಿತು ನಮಗೆ ಇವಾಗ. ಮೋಯೆ ಸೂಪರ್ ಮೋಯೆ ಆಯಿತು ಗೋವಿಂದ ಇವತ್ತು. ಗಾಯ್ಸ್ ಇದೇ ಬನ್ನಿ ಮಂಟಪ. ಇಲ್ಲೇ ಟಾರ್ಚ್ ಲೈಟ್ ಪರೇಡು, ಮೈಸೂರು ದಸರಾದ ಇವೆಂಟ್ಗಳೆಲ್ಲ ನಡೆಯೋದಿಲ್ಲ. ಅಂದರೆ ಈವೆಂಟು ಅಂದರೆ ದಪ್ಪ ಡ್ರೋನ್ ಶೋ, ಏರ್ ಶೋ ಎಲ್ಲ ಇಲ್ಲೇ ನಡೆಯೋದು ಇದೇ ಗ್ರೌಂಡಲ್ಲಿ. ನನ್ನ ಮಕ್ಕಳು ಫ್ರೆಂಡ್ಸು ಫೋನ್ ಮಾಡ್ತಾವ್ರೆ. ನೋಡೋದ ಗಾಯ್ಸ್, ಆನೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿಗೆ ಬಂದಿಲ್ವೇನೋ. ಹೋಗ್ತಾಯಿದ್ದೀವಿ ವಾಪಸ್ಸು. ಇವತ್ತು ಬಂದಿದ್ದು ವೇಸ್ಟ್ ಆಯಿತು. ಬಂದಿದ್ರೆ ಜನ ಇರ್ತಿದ್ರು, ಇಲ್ಲೆಲ್ಲ ಜನನೇ ಇಲ್ಲ. ಏನೋ ಒಂದು ಗೊತ್ತಿಲ್ಲ. ನಡಿ ಗಾಯ್ಸ್, ಆನೆ ನೋಡವ ಅಂತ ಬಂದು ಆನೆನೂ ಕಾಣಿಸ್ತಾ ಇಲ್ಲ, ಆನೆ ಲದ್ದಿನೂ ಕಾಣಿಸ್ತಾ ಇಲ್ಲ. ಆನೆನೇ ಬಂದಿಲ್ಲ ಇಲ್ಲಿಗೆ. ಈ ನನ್ನ ಮಗ ಲೇಟ್ ಮಾಡ್ದ, ಅಲ್ಲಿ ಹೋಯ್ತಾವನಲ್ಲ ಕಿರಣ, ಅವನಿಂದನೇ ಲೇಟ್ ಆಯಿತು. ಈಗ ನೋಡಿದ್ರೆ ಎಲ್ಲ ಅಡಲಾಗೋಯ್ತು. ಏನು ಮಾಡೋಕ್ಕಾಗಲ್ಲ. ಆನೆ ನೋಡಲಿಲ್ಲ. ನೋಡೋದ ಈಗ ಅರಮನೆ ಹತ್ರನೇ ಹೋಗ್ತಾ ಇದ್ದೀವಿ. ಎಲ್ಲ ಆನೆ ಕೇಳ್ಕೊಂಡು ಬರ್ತಾವ್ರೆ. ಇಲ್ಲಿ ಆನೆಗಳು ಎಲ್ಲಿ ಬಂದೇ ಇಲ್ಲ ಇಲ್ಲಿ ಗುರು. ಯಾರು ಬರಕ್ಕೆ ಹೋಗ್ಬಿಡಿ ಗಾಯ್ಸ್. ಆನೆಗಳಂತೂ ಬಂದಿಲ್ಲ. ಈ ನನ್ನ ಮಗ ಕಿರಣ ಲೇಟ್ ಮಾಡ್ಬಿಟ್ಟು ಅದೇ ಲೇಟ್ ಆಗೋಯ್ತು ನಮಗೆ. ಇಲ್ಲ ಅಂದಿರೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದಿತ್ತು ಅಲ್ಲೇ ಕೆರಾಸ್ಪತ್ರೆ ಹತ್ರ. ಎಲ್ಲ ಲೇಟ್ ಮಾಡ್ಬಿಟ್ಟು ಅವನೇನೆ ಕಿರಣ. ಮೇನ್ ರೋಡಲ್ಲ ಹೋಗಾರ, ಸೀದಾ ಹೋಗ್ಬೇಕಷ್ಟೇ. ಸೀದಾ ಹೋಗ್ಬೇಕು, ತಗೊಳ್ಳೋದ ಸೀದಾ ಹೋಯ್ತಾ ಇರ್ಬೇಕೀಗ ಅಷ್ಟೇ. ಎಲ್ಲೂ ಟರ್ನ್ ಹೊಡೆಯಂಗಿಲ್ಲ. ಈಗ ನೆಕ್ಸ್ಟು ಅರಮನೆ ಹತ್ರ ಹೋಗ್ತಾ ಇದೀವಿ. ನೋಡೋದ ಅಲ್ಲಿ ಅರಮನೆ ಒಳಗೆ ಬಿಡ್ತಾರ ಇಲ್ವೋ ಅದು ಗೊತ್ತಿಲ್ಲ, ನೋಡ್ಬೇಕು. ಹೋಗ್ತಾ ಇದೀವಿ ಒಟ್ಟಿನಲ್ಲಿ. ಈಗ ಅಲ್ಲಿಗೆ ಓಟಾಗದ ಅಂದ್ಬಿಟ್ಟೆ. ಓಕೆ ಗಾಯ್ಸ್, ನಾನು ನಿಮಗೆ ಮತ್ತೆ ಅರಮನೆ ಹತ್ರ ಸಿಗ್ತೀನಿ. ಗಾಯ್ಸ್ ಅರಮನೆ ಹತ್ರ ಹೋಗ್ತಾ ಇದ್ದೋ, ಗಾಡಿ ಹಿಡಿತಾವ್ರೆ ಅಂತ ಅಂದರು ಮುಂದೆ. ಅದಕ್ಕೆ ನೋಡವ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅಲ್ಲಿ ಸರ್ಕಲ್ ಹತ್ರ ಹಿಡಿತಾವ್ರೆ ಏನೋ ಗೊತ್ತಿಲ್ಲ. ನಾವು ಬೇರೆ 4 ಜನನೂ ಹೆಲ್ಮೆಟ್ ಹಾಕಿಲ್ಲ, ಅವರೇ ಸರ್ಕಲಲ್ಲಿ. ಆದರೆ ಗಾಡಿ ಹಿಡಿತಾವ್ರೋ ಇಲ್ವೋ ಏನೋ ಒಂದು ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ನ ಇಬ್ಬರನ್ನ ಅಲ್ಲೇ ನಿಲ್ಲಿಸಿದ್ದೀವಿ ಗಾಡಿ ಮೇಲೆ. ಒಂದು ಗೊತ್ತಿಲ್ಲ ಏನೋ ಗಾಯ್ಸ್. ಗಾಡಿ ಹಿಡಿತವ್ರೆ ಅಂದ್ಬಿಟ್ಟು ನಾವು ಅಲ್ಲೇನೆ ಹಿಂದೆನೇ ನಿಲ್ಲಿಸ್ಬಿಟ್ಟು ಇಬ್ಬರನ್ನ. ಇಲ್ಲಿ ಗಾಡಿ ಹಿಡಿತಾ ಇಲ್ಲ, ಯಾಕಂದರೆ ಹೆಲ್ಮೆಟ್ ಬೇರೆ ಹಾಕಿಲ್ವಲ್ಲ. ಸೇಫ್ಟಿ, ನಮ್ಮ ಸೇಫ್ಟಿ ಇಲ್ಲವಿರವ ಅಂದ್ಬಿಟ್ಟು. ಆನೆಗಳು ಹೋಯ್ತಂತೆ. ಹೈವೇ ಸರ್ಕಲಿಂದ ಹಿಂದೆ ಸರ್ಕಲ್ ಫಸ್ಟ್ ಇಲ್ಲಿ ಆ ದೇವಸ್ಥಾನದ ಆರ್ಚು ಅಲ್ಲಿಗೆ ಲಾಸ್ಟ್. RMC ಸರ್ಕಲ್ ಗಂಟ ಲಾಸ್ಟ್ ಆಯ್ತಾ ಇರೋದು ಈಗ ಆನೆಗಳು. ಡೈಲಿ ಹೊಟ್ಟೋಗೈತೆ ಗಾಯ್ಸ್. ಇವಾಗ ಆನೆ ಫಸ್ಟ್ ಬ್ಯಾಚ್ ಅಷ್ಟೇ ಬಂದಿರೋದು, ಅದಕ್ಕೇನೆ ಈಗ RMC ಗಂಟ ಅಷ್ಟೇ ಅಂತೆ ವಾಕಿಂಗು. ಇನ್ನು ಸೆಕೆಂಡ್ ಬ್ಯಾಚ್ ಬಂದಮೇಲೆ ಪೂರ್ತಿ ಬನ್ನಿ ಬಟಾಪ್ ಘಟ್ಟನೂ ಹೋಗುತ್ತಂತೆ. ಸೆಕೆಂಡ್ ಬ್ಯಾಚ್ ಬಂದಮೇಲೆ ಈಗ ಫಸ್ಟ್ ಬ್ಯಾಚ್ ಅಂದ್ಬಿಟ್ಟು RMCನೇ ಲಾಸ್ಟ್ ಅಂತೆ. ಇವತ್ತು ಭಾನುವಾರ ಅಂತ ಇನ್ನೂ ರಶ್ ಇತ್ತು ಅಂದ್ಬಿಟ್ಟು ಕೆರಾಸ್ಪತ್ರೆ ಸರ್ಕಲಲ್ಲೇ ತಿರುಗಿಸ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ. ಇವಾಗ ಹೋಗ್ತಾ ಇದ್ದೀವಿ ಅರಮನೆ ಹತ್ರ. ನೋಡುವ ಇನ್ನು ಎಷ್ಟೊತ್ತಾಗುತ್ತಾ ಏನೋ ಒಂದು ಗೊತ್ತಿಲ್ಲ. ಆನೆ ನೋಡ್ತೀವೋ ಇಲ್ವೋ. ಓಹೋ ಟ್ರಾಫಿಕ್ ನೋಡಲ್ಲ.
ನಾವು ಇಲ್ಲೇ ಲೆಫ್ಟ್ ಹೊಡ್ಕೊ. ಈ ಟ್ರಾಫಿಕ್ನ ನೋಡ್ಬಿಟ್ಟು ನಾವು ಇಲ್ಲೇ ಲೆಫ್ಟ್ ಹೊಡ್ಕೊಂಡು ಹಿಂಗೆ ಸೀದಾ ಅರಮನೆಗೆ ಹೋಗ್ಬೋದು. ಗಣೇಶ ಗೌರಿ ಹಬ್ಬಕ್ಕೆ ಮೈಸೂರು ಫುಲ್ಲು ಜನ. ಅಯ್ಯಯ್ಯಪ್ಪ ಏನು ಗುರು ಇದು ಟ್ರಾಫಿಕ್ಕು. ಅಯ್ಯಯ್ಯಪ್ಪ ಫುಲ್ಲು ಈ ಲೈನು ಆ ಕಡೆ ಲೈನು ಆ ಕಡೆ ರೋಡೆಲ್ಲ ಬರೀ ಬಟ್ಟೆ ಅಂಗಡಿಗಳೇ. ಅದಕ್ಕೆ ಫುಲ್ಲು ಟ್ರಾಫಿಕ್ ಇಲ್ಲಿ. ಇಲ್ಲೇ ಡೆಕಾತ್ಲಾನ್ ಹತ್ರ ಗಾಡಿ ನಿಲ್ಸ್ಬಿಟ್ಟು ಹೋಗವ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋದ ಯಾರು ಗುರು ಇವರು, ಮೋನೆ ಆಯ್ತಲ್ಲ ಆಟೋದವರು. ಫುಲ್ ಟ್ರಾಫಿಕ್ಕು. ಟೈಮ್ ಬೇರೆ ಆಗೈತೆ. ಆಟೋದವ್ರು ಮೂನೇ ಆಯ್ತಲ್ಲ, ಆಟೋದಿಂದ ಆಟೋ ನಿಂತೈತೆ ನೋಡಿ. ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ, ಹಿಂಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಆನೆ ನೋಡವ ಅಂದ್ಬಿಟ್ಟು ಇಡೀ ಊರನ್ನೇ ಊರು ನೋಡ್ತಾ ಇದ್ದೀವಿ ಅಷ್ಟೇ, ಆನೆ ಮಾತ್ರ ನೋಡ್ತಾ ಇಲ್ಲ. ಗಾಯ್ಸ್ ಇಲ್ಲಂತೂ ಫುಲ್ ಟ್ರಾಫಿಕ್ ಆಗಿ ನಿಂತ್ಕೊಂಡ್ಬಿಟ್ಟೈತೆ ಗಾಡಿಗಳು. ಮೂವೇ ಆಯ್ತಲ್ಲ, ಆ ಕಡೆಗೂ ಹೋಯ್ತಲ್ಲ ಈ ಕಡೆಗೂ ಹೋಯ್ತಾ ಇಲ್ಲ. ಆಟೋದ ಮೇಲೆ ಆಟೋ ಆಗಿ ನಿಂತೈತೆ. ಏನಾಯ್ತೀವೋ ಏನೋ ಒಂದು ಗೊತ್ತಿಲ್ಲ. ಅಯ್ಯೋ ಭಾನುವಾರ ಬೇರೆ, ಹಬ್ಬ ಬೇರೆ ಜೊತೆಲಿ ಫುಲ್ಲು ಟ್ರಾಫಿಕ್ಕು. ಅಣ್ಣ ರಿವರ್ಸೇ ಹೊಂಟೋಗಿ ಆರಾಮಾಗೈತೆ. ರಿವರ್ಸೇ ಹೋಗಿ ಅಣ್ಣ, ರಿವರ್ಸೇ ಹೋಗೋಣ ಅಣ್ಣ, ಸುಮ್ಮನೆ ರಿವರ್ಸೇ ಹೊಂಟಾಗಣ ಅಣ್ಣ. ಹೋಗೋಕ್ಕಾಗಲ್ವಲ್ಲ? ಹೋಗ್ಬೋದು ಅಣ್ಣ, ಹೇಳ್ತೀನಿ ಬಣ್ಣ. ರಿವರ್ಸು ನೀವು ಹೋದ್ರೆ ಅಲ್ಲಿ ಅಪ್ರಾಣಿಗೆ ಹೋಗಲ್ಲ, ಇನ್ನೂ ಅರ್ಧ ಗಂಟೆ ಆದರೂ ಹೋಗಲ್ಲ ಅಣ್ಣ. ರಿವರ್ಸೇ ಹೊಂಟಾಗಣ ಟ್ರಾಫಿಕ್ ಆಗ್ಬಿಡೆ. ಮೂವ್ ಐತೆ ಅಲ್ಲಿ, ಏನು ಮೂವ್ ಐತಲ್ಲ, ನಾವು ಇಷ್ಟ ಕಡೆ ನಿಂತಿದ್ದೀವಿ ಅಣ್ಣ. ರಿವರ್ಸೇ ಹೊಂಟೋಗಿ, ಅಲ್ಲಿ ಏನು ಮೂವ್ ಆಯ್ತಲ್ಲ, ಹೋಗಿ ರಿವರ್ಸ್ ಹೋದ್ರೆ ಒಳ್ಳೇದಿಲ್ಲ, ಟೈಮ್ ವೇಸ್ಟು. ರಿವರ್ಸೇ ಹೊಂಟೋಗಿ. ಅಲ್ಲ ಆಟೋದವರು ಟ್ರಾಫಿಕ್ ಆಗಿ ಕೂತೈತೆ, ರಿವರ್ಸು ಹೋಯ್ತಲ್ಲ, ಏನೂ ಇಲ್ಲ. ಬಾರೋ ಲೈತು ಅಣ್ಣ, ಬಣ್ಣ ಆಟೋ. ಹಾಂ ಏನು ಬ್ಯಾಟ್ರಿ? ಗಾಯ್ಸ್ ಫುಲ್ ಟ್ರಾಫಿಕ್ಕು. ನನ್ನ ಗಾಡಿ ಬೇರೆ ಸ್ಟಾರ್ಟ್ ಆಯ್ತಾ ಇಲ್ಲ. ಏನೋ ಬ್ಯಾಟ್ರಿ ಏನೋ ಸ್ಮೆಲ್ ಬತ್ತೈತೆ. ಏನಾಯ್ತೋ ಏನೋ ಒಂದು ಗೊತ್ತಿಲ್ಲ. ಇವತ್ತು ಬಂದಿದ್ದೆಲ್ಲ ಅಡಲಾಗೋಯ್ತು. ಈ ಕಡೆ ಯಾರೇನೂ ನೋಡಲಿಲ್ಲ, ಏನೂ ಇಲ್ಲ. ನಡಿ ಗಾಯ್ಸ್ ಎಲ್ಲ ಅಡಲಾಗೋಯ್ತು. ನನ್ನ ಗಾಡಿ ಬೇರೆ ಸ್ಟಾರ್ಟ್ ಆಯ್ತಲ್ಲ. ಆ ಕಡೆ ಡೆಕಾತ್ಲಾನ್ ಹತ್ರ ನಿಲ್ಲಿಸ್ಬಿಟ್ಟು ಗಾಡಿನ ಇವಾಗ ಅರಮನೆ ಹತ್ರ ಬಂದಿದ್ದೀವಿ. ಇವತ್ತು ಎಲ್ಲ ಅಡಲಾಗೋಯ್ತು. ಪಾರ್ಕಿಂಗ್ ಇಲ್ಲ ಅಂದ್ರೆ ಯಾಕಪ್ಪ ಪಾರ್ಕಿಂಗ್ ಇಲ್ಲ ನೋಡಪ್ಪ. ನಮ್ಗೇನಪ್ಪ ಗೊತ್ತು. ನೋಡು ಪಾರ್ಕಿಂಗ್ ಯಾವ ನೋಡು. ಪಾರ್ಕಿಂಗ್ ಇಲ್ಲ ಅಂತ ಅಲ್ಲ ಅಂತಾರೆ. ಇಲ್ಲಿ ನೋಡ್ರೆ ಪಾರ್ಕಿಂಗ್ ಈ ಮಟ್ಟಗೈತೆ. ಸಿಟಿ ಒಳಗೆ ಜನ ತುಂಬ್ಕೊಂಡ್ಬಿಟ್ಟವ್ರೆ. ಫೋನ್ ಮಾಡೋ. ಇಲ್ಲಿ ಇವರಿಬ್ರು ಟಿಕಾರನೇ ಹರ್ಕೊಂತವ್ರೆ. ಇವರಿಬ್ರು ಇನ್ನೊಂದು ಮಕ್ಕಳು. ಅಲ್ಲಿ ಗಾಡಿ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಏನು ಮಾಡೋದ? ಅರಮನೆ ಮುಂದೆ ಇರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಬಾ ಒಳಗೆ ಹೋಗೋದಾ? 7 ರಿಂದ 8 ಒಳಗೆ ಹೋಗೋ ಟೈಮಿಂಗ್ಸ್ ಇರೋದು. ಆನೆ ಹತ್ರ ಬಿಡ್ತಾರೆ ಇಲ್ಲಿ ಹೋಗೋತ್ತಿಲ್ಲ. ಎಲ್ಲ ಹಾಳಾಗೋಯ್ತು ಕಳ. ಇವತ್ತು ಬಂದಿದ್ದಲ್ಲ ಎಲ್ಲ ವೇಸ್ಟ್ ಆಗೋಯ್ತು. ಪಾನಿಪುರಿ ತಿನ್ನುವ ಅಂತ ಹೋಗೋರೆ ಗಾಡಿ ನಿಲ್ಸ್ಬಿಟ್ಟು ಬಂದು ಸುಸ್ತಾಗೋಯ್ತು. ಕಿರಣ ಪಾನಿಪುರಿ ತಿನ್ನಲೇಬೇಕು ಅಂತ ಫಿಕ್ಸ್ ಹೊಂಟವನ್ನೆಲ್ಲ. ಇಲ್ಲೇ ಒಂದು 30 ರೂಪಾಯಿನೇ ಹೇಳ್ತಿರೋದು ಪ್ಲೇಟು ಅಲ್ವಾ? ಅಂಬಾರಿ ಡಬಲ್ ಬಸ್ಸು ಬಂದೈತೆ ಆಗಲೇ. ದಸರಾ ಪ್ರಯುಕ್ತ ಲೈಟಿಂಗ್ಸ್ ಅನ್ನೋದಕ್ಕೆ ಚೆನ್ನಾಗಿರುತ್ತೆ ಇದ್ರಲ್ಲಿ ಹೋಗೋಕ್ಕೆ, ಡಬಲ್ ಬಸ್ಸಲ್ಲಿ. ಇಲ್ಲಿಂದ ಪಾನಿಪುರಿ ತಿನ್ಕೊಂಡು ಒಳಗೆ ಹೋಗ್ಬೇಕು. ಆನೆ ಹತ್ರ ಅಂತೂ ಬಿಡಲ್ಲ. ನೋಡಬೇಕು ಆನೆ ಹತ್ರ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಲೈಟಿಂಗ್ಸ್ ಹಾಕೋರಲ್ಲ, ಅರಮನೆನಾರು ನೋಡ್ಕೊಂಬರೋ ಅಂದ್ಬಿಟ್ಟು ಒಳಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಪಾನಿಪುರಿ ತಿನ್ಕೊಂಡು ಹೊರಡ್ಬೇಕು ಒಳಗೆ. ಅರಮನೆ ಒಳಗೆ ಬಂದು ಆನೆ ತಾಲೀಮ್ ನೋಡವ ಅಂತ ಬಂದು ಈಗ ಆನೆಗಳು ರೆಸ್ಟಲ್ಲೈತೆ, ಅದನ್ನ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಲ್ಲೇ ಐತೆ ನೋಡಿ ಆನೆಗಳು. ನಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನಿಮ್ಗೇನು ಕಾಣಿಸ್ತದೆ? ಅಲ್ಲೂ 1-2 ಐತೆ ಅಷ್ಟೇ. ಹಿಂಗೆಲ್ಲ ಆ ಕಡೆ ಇರ್ಬೇಕು ಕಳ. ಆ ಕಡೆ ಕರ್ಕೊ ಹೋಯ್ತವ್ರೆ. ಇಲ್ಲೊಂದು ಐತೆ, ಅಲ್ಲೊಂದು ಐತೆ, ಅಲ್ಲೊಂದು ಹೋಯ್ತೈತೆ. ಅದು ಎಣ್ಣಾನೇ ಇರ್ಬೇಕು. ಅದು ಇಲ್ಲೊಂದು ನಿಂತೈತೆ. ಅದು ವಾಕಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ನಾಳೆ ಬೆಳಗ್ಗೆ ಗಂಟ ರೆಸ್ಟ್ ಮಾಡೋದು ಹೋಗ್ತಾ ಇದೆ ಅಷ್ಟೇ. ಈಗ ಏನಿಲ್ಲ, ಅರಮನೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಇವತ್ತು ಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತು. ಭುವನೇಶ್ವರಿ ಅಮ್ಮನವರ ದೇವಸ್ಥಾನ ಗೈಸ್. ಭಾನುವಾರ ಅಲ್ವಾ, ರಶ್ ಐತೆ ಅರಮನೆ ಒಳಗೆ. ಅದಕ್ಕೆ ಲೈಟ್ ಎಲ್ಲ ಆನ್ ಮಾಡಿದ್ರೆ 1 hour 7 to 8 ಲೈಟ್ ಆನ್ ಆಗಿರುತ್ತೆ. ಆನೆಗಳೆಲ್ಲ ತಾಲಿ ಮುಗಿಸ್ಕೊಂಬಂದು ರೆಸ್ಟ್ ಮಾಡ್ದೈತೆ. ನಾವು ಯಾವುದೋ 1-2 ಆನೆ ನೋಡ್ದು ಅಷ್ಟೇ.
ಈಗ ಮುಂದೆ ಹೋಗ್ತಾ ಇದೀವಿ, ಇಲ್ಲೇ ಒಂದು ರೌಂಡ್ ಹಾಕೊಂಡು ಹೋಗೋದ ಅಂದ್ಬಿಟ್ಟು. ಅಲ್ಲಿ ಸಪ್ರೇಟ್ ದಾರಿ ಐತೆ ಆನೆಗಳು ಆ ಕಡೆ ಐತೆ ಜಾಗ, ಗೊತ್ತಾಗ್ತಿರಪ್ಪ. ಇನ್ನೆಲ್ಲ ಅಡಲಾಗಿ ಹೋಗೈತೆ, ಎಲ್ಲ ಅಡಲಾಗಿ ಹೋಗೈತೆ ಇವತ್ತು ಬಂದಿರೋದು. ಆ ಕಡೆ ಆನೆಗಳು ಆ ಕಡೆ ಐತೆ, ಇನ್ನೇನು ಮಾಡೋಕ್ಕಾಗಲ್ಲ. ಈ ಕಡೆ ನಿಂತ್ಕೊಂಡ್ಬಿಟ್ಟು ಅರಮನೆ ನೋಡ್ಕೊಂಡು ಲೈಟಿಂಗ್ಸ್ ನೋಡ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಗಾಡಿ ಸ್ಟಾರ್ಟ್ ಒಬ್ಬ ಮಾಡ್ತಾವ ನೋಡಿ, ಈ ಕಡೆ ಒಬ್ಬ ಮಾಡ್ತಾವನೆ. ಅರೆ ಮಾಡ್ತಾ ಇಲ್ಲ ಅವನು, ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊತಾವ್ರೆ ನೆಕ್ಸ್ಟ್ ಮಾಡೋಕ್ಕೆ. ಆನೆ ಜೊತೆ ಬರ್ತಾನೆ ನೋಡಿ. ಅಲ್ಲೇನೋ ಪ್ರಾಕ್ಟೀಸ್ ಮಾಡ್ತಾವ್ರೆ, ಅಣ್ಣ ನೋಡಿದ್ರೆ ಇಲ್ಲಿ ಡ್ಯಾನ್ಸ್ ಆಡ್ತವ್ರೆ, ಏನೋ ಗೊತ್ತಿಲ್ಲ ತಗೊಂಡವ್ರ ಇಲ್ವೋ ಗೊತ್ತಿಲ್ಲ. ಅಣ್ಣ ಡ್ಯಾನ್ಸ್ ಆಡ್ತವ್ರೆ ಅಲ್ಲಿ ಬಾರಿಸ್ತಾ ಇರೋ. ಅವರು ದಸರಾಗೆ ಪ್ರಾಕ್ಟೀಸ್ ಮಾಡ್ತಾವ್ರೆ ಅಲ್ಲಿ ಅಣ್ಣ. ಇಲ್ಲಿ ಲೈಟಾಗಿ ಡ್ಯಾನ್ಸ್ ಆಡ್ತವ್ರೆ, ಮೋಸ್ಟ್ಲಿ ಅವರು ಲೈಟಾಗಿ ತಗೊಂಡಿರ್ಬೇಕು, ಅದಕ್ಕೆ ಡ್ಯಾನ್ಸ್ ಆಡ್ತವ್ರೆ. ಆತ ಮೋಸ್ಟ್ಲಿ ಲೈಟಾಗಿ ತಗೊಂಡಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತವ್ರೆ ಅವಾಗಲಿಂದ. ಅರಮನೆನ ಈ ಥರ ನಿಂತ್ಕೊಂಡು ಕ್ಲೋಸಪ್ಪಲ್ಲಿ ನೋಡ್ತಾ ಇದ್ದೀವಿ, ಜನ ಇಲ್ಲ, ಚಿಕ್ಕ ಮಕ್ಳುಗಳೆಲ್ಲ ಆಟ ಆಡ್ತವ್ರೆ. ನಾವು ಅರಮನೆ ನೋಡ್ತಾ ನಿಂತಿದ್ದೀವಿ ಎಲ್ಲರೂ, ಅವನು 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 ಜನ ಎಲ್ಲ ಇಲ್ಲವ್ರೆ. ಇಲ್ಲಿ ಕೂತಿರೋರೆಲ್ಲ ಇಲ್ಲಿ ಬಿಟ್ಬಿಟ್ರೆ ಸೀದಾ ಇಲ್ಲಿ ಹೋಗಿ ಎಲ್ಲ ಅವಳಿ ಮಾಡಾಕ್ಬಿಡ್ತಾರೆ, ಅದಂತೂ ಪಕ್ಕ. ಅವ್ನು ಮಾಡ್ತಾನೆ, ನೀನು ಸುಮ್ಮನಿರಲ್ಲ, ಚೆನ್ನಾಗಿ ಮಾಡ್ತಾವನು ಅವನು. ಸ್ನ್ಯಾಪ್ನ ನೋಡಿ ಹೆಂಗೆ ಮಾಡ್ತಾವನೆ. ಸ್ನ್ಯಾಪಲ್ಲ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿ. ಇನ್ಸ್ಟಾಗ್ರಾಮಲ್ಲ, ಸರಿ ಆಯಿತು. ಇಲ್ಲೂ ಟೇಬಲ್, ಅಲ್ಲೂ ಕೂತಿರ್ತಾರೆ, ಇಲ್ಲೂ ಟೇಬಲ್ ಇರ್ತದೆ. ದಸರಾ ದಿವಸ ಇಲ್ಲೂ ಟೇಬಲ್ಲು, ಆ ಕಡೆಯೂ ಟೇಬಲ್ಲು. ಇಲ್ಲಿ ಗೆಸ್ಟ್ಗಳಿಗೆ ಸ್ಟೆಪ್ಸ್ ಏನೋ ಮಾಡಿ ಇಲ್ಲಿ ಇರ್ತಾರೆ ಮೇಯ್ನು. ಅಲ್ಲಿ ಇಲ್ಲಿ ಆ ಕಡೆ ಎಲ್ಲ ಕೂತಿರ್ತಾರೆ ದಸರಾ ನೋಡೋಕ್ಕೆ. ಇಲ್ಲೆಲ್ಲ ನೋಡಬೇಕು ಅಂದರೆ ಆಲ್ಮೋಸ್ಟ್ ಟಿಕೆಟ್ ಇರಬೇಕು, ಸುಮ್ಮನೆ ಬಂದಂತೂ ನೋಡೋಕ್ಕಾಗಲ್ಲ. ಟಿಕೆಟ್ ಇಲ್ಲ ಅಂದರೆ ಎಲ್ಲ ಈಚೆ ಕಡೆ ನೋಡಬೇಕು. ಇವರು ಸ್ನ್ಯಾಪ್ ಮಾಡೋದನ್ನು ಇವನು ವೀಡಿಯೋ ಮಾಡ್ಕೊತಾನೆ, ಅವನು ಸ್ನ್ಯಾಪ್ ಮಾಡ್ತಾಯಿಲ್ಲ. ಚಿಕ್ಕ ಮಕ್ಳುಗಳೆಲ್ಲ ಆಟಾಡ್ಕೊಂಡು ನಿಂತವ್ರೆ. ಹಾಂ 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 ಹಾಂ, ಓಹೋ ಏನು ಕ್ಲಾರಿಟಿ. ಐಫೋನಿಂದ ಐಫೋನ್ ಒಂದು ಫಿಲ್ಟರ್ಗಳು ಹುಡುಕ್ತಾನೆ ಕಾಲ. ನಾನು ಒಂದೆರಡು ಫೋಟೋ ತೆಗಿಸ್ಕೊಂಡೆ, ಅವನು ಒಂದೆರಡು ಫೋಟೋ ತೆಗಿಸ್ಕೊತಾವನೆ. ಸರಿಯಾಗಿ ಬರಲಿಲ್ಲ ಅಂದ್ಬಿಟ್ಟು ತೆಗಿಸ್ಕೊತಾವನೆ ಇನ್ನೊಂದೆರಡು ಫೋಟೋನ. ನೆಕ್ಸ್ಟು ಇವನು ರೆಡಿ ಆಗೋನೆ. ನಾನು ಆಲ್ರೆಡಿ ತೆಗಿಸ್ಕೊಂಡೆ ಫೋಟೋ, ಚೆನ್ನಾಗಿ ಬರೈತೆ. ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ತೀನಿ. ನಮ್ಮ ಕ್ಯಾಮ್ರಾಮನ್ ಕಿರಣ್ ಅವರೇ ಸಖತ್ತಾಗಿ ತೆಗಿತಾರೆ ಫೋಟೋಗಳನ್ನ. ಪೋರ್ಟ್ರೇಟ್ ಶಾಟ್ಗಳು ಐಫೋನಲ್ಲಿ, ಐಫೋನ್ 15 Pro Max ಸಖತ್ತಾಗಿ ತೆಗಿತಾರೆ ಫೋಟೋಗಳನ್ನ. ನಾವು ಒಂದೆರಡು ಈ ಥರ ಬಂದಾಗ ಫೋಟೋಗಳು ತೆಗೆಸ್ಕೊಂಡು ಆ ಗ್ಯಾಪಲ್ಲಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ಕೊಳ್ತೀವಿ. ಸುತ್ತಮುತ್ತ ಜನ ಇದ್ದಾರೆ, ವೀಕೆಂಡ್ ಬೇರೆ ಅಲ್ವಾ, ಎಲ್ಲ ನೋಡ್ತಾ ನಿಂತವ್ರೆ ಅರಮನೆ ಲೈಟ್ ಹಾಕಿರೋದನ್ನು. ಇನ್ನು ನಮ್ಮ ಗಾಡಿ ಸ್ಟಾರ್ಟ್ ಆಗುತ್ತೋ ಇಲ್ವೋ ಏನೋ ಒಂದು ಗೊತ್ತಿಲ್ಲ. ಇದ್ಯಾಕೋ ಅಣ್ಣ ನೆಗಾಡಿಸ್ತವನು, ಇದ್ಯಾಕ್ಲಾ ಇನ್ನು ನೆಗಾಡಿಸ್ತಾ ಕೂತವನೇನು ಬಿಡ್ಲಾ. ಏನಿಲ್ಲ, ಕಿರಣ ದೊಡ್ಡ ಮನಸ್ಸು ತೆಗಿತಾನೆ ಫೋಟೋಗಳನ್ನ. ಸಖತ್ತಾಗಿ ಬಂದೈತೆ ಫೋಟೋಗಳು, ಅಪ್ಲೋಡ್ ಮಾಡ್ತೀನಿ. ಯಾಕೆ ಕ್ರಾಪ್ ಮಾಡ್ಕೊಬೋದಲ್ಲ ಆಮೇಲೆ. ನ್ಯಾಚುರಲ್ ಆಗೇ ಬರಬೇಕು ಕಿರಣ. ಇನ್ನೊಂದೆರಡು ತೆಗಿತಾವನೆ ಗಾಯ್ಸ್, ಮತ್ತೆ ಸಿಗ್ತೀನಿ ನಿಮಗೆ ಗಾಯ್ಸ್. ಎಲ್ಲ ಮುಗಿಸ್ಕೊಂಡು ಅರಮನೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಕಿರಣ ಆನೇನ ಕೂಗೋದ ಅಂದ್ಬಿಟ್ಟು ಈಗ ಹೋಯ್ತವನೇ ಅಲ್ಲಿಗೆ. ಇಲ್ಲಿ ಯಾರನ್ನೂ ಬಿಡ್ತಾಯಿಲ್ಲ. ಇಲ್ಲೊಂದು ಆನೆ ಐತೆ, ಅಲ್ಲೊಂದು ಆನೆ ಐತೆ, ಒಂದೆರಡು ಮೂರು ಆನೆಗಳೈತೆ ಅಷ್ಟೇ ಗುರು. ಇನ್ನೆಲ್ಲ ಆ ಕಡೆ ಇರ್ಬೋದೇನೋ. ಬೆಳಗ್ಗೆ ಹೊತ್ತು ಬಂದರೆ ಆನೆ ಜೊತೆ ಫೋಟೋಸ್ ತಗೊಬೋದು, ಅದು ಇನ್ಫ್ಲೂಯೆನ್ಸ್ ಇದ್ದರೆ ಮಾತ್ರ. ಇಲ್ಲ ಅಂದರೆ ನೋಡ್ಬೇಕು, ಅದಕ್ಕೊಂದ್ಸತಿ ಬರಬೇಕು. ಒಟ್ಟಿನಲ್ಲಿ ಇವತ್ತು ಬಂದಿದ್ದು ಎಲ್ಲ ವೇಸ್ಟ್ ಆಗೋಯ್ತು. ಅರಮನೆ ಲೈಟಿಂಗ್ಸ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಡೆ ಗಾಡಿ ಕೈ ಕೊಡ್ತು, ಮತ್ತು ಆನೆಗಳ ತಾಲೀಮು ನೋಡಲಿಲ್ಲ, ಎಲ್ಲ ಆಡಲಾಗೋಯ್ತು. ಈಗ ನೆಕ್ಸ್ಟ್ ಎಲ್ಲಿಗೆ ಮಾರ್ಕೆಟು. ಈಗ ನೆಕ್ಸ್ಟ್ ದೊಡ್ಡ ಮಾರ್ಕೆಟ್ ಕೂತಿದ್ದೀವಿ, ಅಲ್ಲೇನೋ ಸ್ವಲ್ಪ ಐಟಮ್ಸ್ ತಗೋಬೇಕಂತೆ. ದೊಡ್ಡ ಮಾರ್ಕೆಟ್ ಕಡೆಗೆ ನಮ್ಮ ಪಯಣ. ನಿನ್ನ ಗಾಡಿ ಅಲ್ಲೇ ಡೆಕಾಥ್ಲಾನ್ ಹತ್ರನೇ ಐತೆ. ಅದು ಮೋಸ್ಟ್ಲಿ ಹೀಟ್ ಆಗಿತ್ತಲ್ಲ, ಕೋಲ್ಡ್ ಗಿಡ ಆದಮೇಲೆ ಏನಾರ ಸ್ಟಾರ್ಟ್ ಕಿಟ್ ಆಗ್ಬೋದೇನೋ ಗೊತ್ತಿಲ್ಲ. ಎಲ್ಲ ಗಾಡಿ ಹೀಟ್ ಆದ್ಮೇಲೆ ಸ್ಟಾರ್ಟ್ ಆದರೆ ನೀನು ಕೋಲ್ಡ್ ಆದ್ಮೇಲೆ ಸ್ಟಾರ್ಟ್ ಆಗಿದೆ. ಅದು ಫುಲ್ ಹೀಟ್ ಆಗ್ಬಿಡೈತೆ ಇಂಜಿನ್ ಹತ್ರ. ಮೋಸ್ಟ್ಲಿ ಅಪ್ಪ ಇದೇನೋ ಸರಿಯಾಗಿ ವರ್ಕ್ ಆಯ್ತಲ್ಲ ಅನ್ಸುತ್ತೆ. ಅವರಿಬ್ರು ಹಂಗೆ ಹೊರಟ್ರು. ಡೆಕಾಥ್ಲಾನ್ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಇನ್ನು ಮಾರ್ಕೆಟ್ ಹತ್ರ ಹೋಗ್ಬೇಕು ಪುನಃ. ಬೇಗ ನನ್ನ ಹತ್ರ ಐತೆ ನಮ್ಮ ಗಾಡಿ ಬೇಗ.
ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಅವನೇನೋ ಮಾರ್ಕೆಟ್ಗೆ ಹೋಗ್ಬೇಕು ಅಂದ. ಪುನಃ ಮಾರ್ಕೆಟ್ ಒಳಗೆ ಹೋಗ್ಬೇಕು. ಒಂದಿದ್ದಕ್ಕೆ ಎಲ್ಲ ಅಡಲಾಗೋಯ್ತು ಕಳ ಇವತ್ತು. ಏನಕ್ಕೆ ಏನೇನೋ ಆಗೋಯ್ತು ಹೋಗ್ತಾನೆ. ಆನೆ ಅಂತೂ ನೋಡಲೇ ಇಲ್ಲ. ಇಲ್ಲ ಮನೆ ಹೋದೆ ನೋಡ್ದು, ಅದು ಯಾವ ಆನೆ ಏನು ಒಂದು ಗೊತ್ತಾಗಲಿಲ್ಲ. ಬಂದಿದ್ದಕ್ಕೆ ಲೈಟಿಂಗ್ಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಮುಂದೆ ಸಿಗ್ತೀನಿ ಮತ್ತೆ ಗಾಯ್ಸ್. ಇವಾಗ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ. ಫುಲ್ಲು ರಶ್ ಐತೆ ಮಾರ್ಕೆಟು. ಭಾನುವಾರ ಮತ್ತು ಪ್ಲಸ್ ಹಬ್ಬ ಎಲ್ಲ ಫುಲ್ ರಶ್ಶು. ಇವನು ನನ್ನ ಬ್ಯಾಗ್ ತಗೊಂತವನೇ. ಫುಲ್ಲು ರಶ್ ಐತೆ ಮಾರ್ಕೆಟ್. ನಡಿ ಒಳಗೆ ನಡಿ ಬತ್ತಾನೆ ಕಿರಣ. ಗಾಯ್ಸ್ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ. ಒಳಗಡೆ ಫುಲ್ ರಶ್ ಇರುತ್ತೆ. ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ನಮ್ಗೆ ಏನೇನು ಬೇಕೆಲ್ಲ ತೊಗೊಂಡು ಮತ್ತೆ ಈಚೆ ಕಡೆ ಬಂದ ಮೇಲೆ ಸಿಗ್ತೀನಿ ನಾನು ನಿಮಗೆ. ಒಳಗಡೆ ಫುಲ್ ರಶ್ ಇರುತ್ತೆ. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ ನಿಮಗೆ ಆಮೇಲೆ. ಮನೆಗೂ ಗಾಡಿನ ತಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೆಂಗೋ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ರೆ ಸಾಕು. ಇನ್ನು ಬೆಳಗ್ಗೆಗೆ ಇನ್ನೊಂದು ಗಾಡಿ ಐತೆ, ಆ ಗಾಡೀಲಿ ಕೆಲ್ಸಕ್ಕೆ ಹೋದ್ರೆ ಆಯಿತು. ಅವರಿಬ್ರು ಇನ್ನೆಲ್ಲಿ ಬರ್ತಾವ್ರೆ ಏನೋ ಗೊತ್ತಿಲ್ಲ. ಮಕ್ಕಳು ಫೋನಲ್ಲಿ ಮಾತಾಡ್ಕೊಂಡೆ ಬರ್ತಾವ್ರೆ. ಈ ನನ್ನ ಮಗ ಫೋನಲ್ಲಿ ಯಾರನ್ನೋ ನೋಡ್ಬಿಟ್ಟು ಏನೇನೋ ಮಾತಾಡ್ತಾವನೆ. ನಾನು ಬೇರೆ ಬ್ಲಾಗ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಹೋಗ್ತಾ ಇದ್ದೀವಿ, ಮನೆ ಹತ್ರ ಹೋಗ್ತಾ ಇದ್ದೀನಿ ಗಾಯ್ಸ್. ಮತ್ತೆ ಸಿಗ್ತೀನಿ. ಈಗ ನಾನು ವಿಡಿಯೋ ಮಾಡ್ತಾ ನಿಂತ್ಕೊಂಡ್ಬಿಟ್ರೆ ಗಾಡಿ ಆಫ್ ಆಗಿಬಿಟ್ರೆ ತಳ್ಕೊಂಡು ಹೋಗ್ಬೇಕಾಯ್ತದೆ. ಒಟ್ಟಲ್ಲಿ ಇವತ್ತು ಎಲ್ಲ ಅಡಲಾಗೋಯ್ತು. ಎಲ್ಲ ಅಡಲ್ ಬಿಡಲಾಗೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಹೋಯ್ತಾ ಇದ್ದೀವಿ ಈಗ. ಆಕಾಶವಾಣಿ ಇವ್ರಿಗೆ ಫೋನಲ್ಲಿ ಬೇರೆ ಅಡ್ರೆಸ್ ಬೇರೆ ಹೇಳ್ತಾ ಇದ್ದೀವಿ. ಹೋಯ್ತಾ ಇದ್ದೀವಿ ಮತ್ತೆ ಸಿಗ್ತೀನಿ ಈಗ. ಟೈಮು 9 ಗಂಟೆ ಆಗೈತೆ. ನಡಿ ಮನೆಗೆ. ಅವನು ಮನೆಗೆ ಹೋಯ್ತವನೆ, ಇವರಿಬ್ರು ಮನೆಗೆ ಹೋಯ್ತವ್ರೆ. ನಾನು ಮನೆಗೆ ಹೋಗ್ತೀನಿ. ಇವತ್ತು ಹೋಗಿದ್ದ ಕೆಲಸ ಎಲ್ಲ ಅಡಲ್ ಬಿಡಲಾಗೋಯ್ತು. ನೋಡಿದ್ದೆ ಒಂದು ಅರಮನೆ. ಈ ಕಡೆ ನನ್ನ ಗಾಡಿನೂ ಕೈ ಕೊಡ್ತು. ಎಲ್ಲ ಅಡಲಾಯ್ತು. ಈಗ ನೆಕ್ಸ್ಟ್ ಟೈಮ್ ಇನ್ನೊಂದು ದಿವಸ ಬರಬೇಕು ಆನೆ ನೋಡೋಕ್ಕೆ. ನೋಡೋದ ನೆಕ್ಸ್ಟ್ ಯಾವಾಗ ಹೋಯ್ತೀವಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತೆಲ್ಲ ವೇಸ್ಟ್ ಆಗೋಯ್ತು. ಓಕೆ ಲೆಟ್ಸ್ ಗೋ. ಹೋಗೋದಾ? ಟಾಟಾ ಬಾಯ್ ಕಿರಣ ಬಾಯ್. ಎದಿರ ಸ್ಟಾರ್ಟಿಂಗ್ ಹೇಳ್ಬೇಕು ಕಿರಣ ನಮಸ್ತೆ ಏನೋ ಇವಾಗಲೇ ಹೇಳ್ತಾವನೆ. ನಾನು ಮನೆಗೆ ಹೊರಟೆ. ಇಲ್ಲೋಯ್ತು ಬಾಯ್ ಕಣಪ್ಪ. ಕ್ಯಾಮ್ರದೇನು ಕಾಣ್ತಾ ಇಲ್ಲ. ಕ್ಯಾಮ್ರದೆಲ್ಲ ನೀಟಾಗಿ ಕಾಣಿಸ್ತೈತೆ ನೋಡು. ಸೂಪರಾಗಿ ಕಾಣಿಸ್ತದೆ iPhone 15 Pro Maxಗಿಂತ. ಓಕೆ ಸರಿ ಕಣ ಬಾಯ್, ನಾನು ಹೊರಟೆ. ಸರಿ ಬ್ರೋವಾ ಬಾಯ್. ನಾನು ಹೊರಡ್ತಾ ಇದ್ದೀನಿ ಗಾಯ್ಸ್. ಮತ್ತೆ ನಾನು ಹೊರಡ್ತಾ ಇದ್ದೀನಿ. ಈಗ ಗಾಡಿ ಆಫ್ ಮಾಡಿದ್ರೆ ಮತ್ತೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಹೊರಡೋದೇ ಇಲ್ಲಿಂದ. ಲೆಟ್ಸ್ ಗೋ ಗಾಯ್ಸ್. ಮನೆಗೆ ಹೋಗಿ ನನ್ನ ಗಾಡಿನ ನಿಲ್ಲಿಸಿ ಈ ಗಾಡಿನ ಎತ್ಕೊಂಡು ಇಲ್ಲೊಂದು ಸ್ವಲ್ಪ ಅಂಗಡಿಗೆ ಬರಬೇಕಿತ್ತು. ಅಂಗಡಿಗೆ ಬಂದು ಪೆಟ್ರೋಲ್ ಹಾಕ್ಸವ ಅಂದ್ಬಿಟ್ಟು ಈ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಇವತ್ತೊಂದು ಬ್ಲಾಗು ಫುಲ್ಲು ಅಡಾಲು. ಒಂದು ಕಡೆ ಗಾಡಿ ಕೆಟ್ಟೋಯ್ತು, ಇನ್ನೊಂದು ಆನೆ ನೋಡೋಕ್ಕಾಗಲಿಲ್ಲ. ಅದನ್ನು ಬಿಟ್ಟರೆ ಬರೀ ಮನೆ ಲೈಟಿಂಗ್ಸ್ ನೋಡ್ಕೊಂಡು ಬಂದು ಅಷ್ಟೇ. ಎಲ್ಲ ಅಡಾಲಾಗೋಯ್ತು ಮಾತ್ರ. ಇವತ್ತು ಬ್ಲಾಗು ಎಲ್ಲ ಫುಲ್ಲು ಚಿಂದಿ ಆಗೋಗೈತೆ ಮಾತ್ರ. ಬ್ಲಾಗು ಒಂಥರ ನೋಡೋಕ್ಕೆ ಮಸ್ತಾಗಿರುತ್ತೆ ಗಾಯ್ಸ್. ಫುಲ್ ವಿಡಿಯೋ ನೋಡಿ ಸಖತ್ತಾಗಿರುತ್ತೆ. ಮತ್ತು ಬ್ಲಾಗ್ ನೋಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಅದು ಬೇರೆ ಫುಲ್ ಟ್ರಾಫಿಕ್ಕು. ಆನೆ ಬಂದು ಹೊಟ್ಟೋಗ್ಬಿಟ್ಟೈತೆ. ಒಬ್ರನ್ನ ಕೇಳಿದ್ಕೆ ಅಲ್ಲಿ ಮುಂದೆ ಹೋಗೈತೆ ಅಂದರು. ಅವ್ರ ಮಾತು ಕೇಳ್ಕೊಂಡು ಮುಂದಕ್ಕೆ ಹೋದ ಬನ್ನಿ ಮಂಟಪತ್ರಕ್ಕೆ ಅಲ್ಲಿ ನೋಡಿದ್ರೆ ಆನೆನೇ ಬಂದಿಲ್ಲ ಅಂದರು. ಆಗ ಇನ್ನೂ ತಲೆ ಕೆಟ್ಟೋಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಬಂದು ಗಾಡಿ ಕೆಟ್ಟೋಯ್ತು. ಅದೇನೋ ಬ್ಯಾಟ್ರಿ ಪ್ರಾಬ್ಲಮ್ ಏನೋ ಒಂದು ಗೊತ್ತಿಲ್ಲ ಗುರು. ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು. ಫಸ್ಟ್ ಟೈಮ್ ಒಂದು ಸತಿ ಆಗಿತ್ತು, ಅವಾಗ ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಸರಿ ಹೋಯಿತು. ಇವಾಗ ನೋಡಿದ್ರೆ ಇವಾಗಲೂ ಹಿಂಗೆ ಆಯಿತು. ಅದು ಸಿಟಿ ಮಧ್ಯದಲ್ಲೇ ಆಫ್ ಆಗೋಯ್ತು. ಸಿಟಿ ಮಧ್ಯದಲ್ಲಿ ಫುಲ್ ಟ್ರಾಫಿಕ್ ಬೇರೆ ಆಗೋಗಿತ್ತು, ಅಲ್ಲೇ ಆಫ್ ಆಗೋಯ್ತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೆಂಗೋ ಮನೆಗೆ ಬಂದು ಆ ಗಾಡಿನ ನಿಲ್ಲಿಸಿ ಗಾಡಿನ ಎತ್ಕೊಂಡು ಬಂದೆ. ಹಾಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ಬಂದೆ ಗಾಯ್ಸ್. ಮನೆ ಹತ್ರ ಬಂದರೆ ಗಾಡಿ ನಿಲ್ಲಿಸ್ತೆ, ಅಲ್ಲಿಗೆ ಆಫ್ ಆಯಿತು ಗಾಡಿನ. ಅದಕ್ಕೆ ಗಾಡಿ ಬರ್ತಾ ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಸೀದಾ ಮನೆಗೆ ಬಂದೆ. ಅಲ್ಲಿ ನಮ್ಮ ಫ್ರೆಂಡನ್ನು ಅವ್ರ ಮನೆ ಹತ್ರ ಬಿಟ್ಟು ಇನ್ನು ಅವರಿಬ್ಬರು ಆ ಕಡೆ ಹೊರಟ್ರು. ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಬ್ಲಾಗ್ ಮಾಡವ ಅಂದರೆ ಗಾಡಿ ಆಫ್ ಆಗೋಯ್ತದಲ್ಲ, ಅದಕ್ಕೆ ಎಲ್ಲೂ ಗಾಡಿನ ಆಫ್ ಮಾಡಿದೆ ಅಂತಲೇ ಸೀದಾ ಮನೆಗೆ ಬಂದೆ. ಎಲ್ರಿಗೂ ಬಾಯ್ ಹೇಳಿ ಗಾಯ್ಸ್. ಮತ್ತು ಇವತ್ತೊಂದು ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟು ಹೋಗೋದು ಆನೆ ನೋಡೋಕ್ಕೆ ಯಾವತ್ತು ಹೋಗ್ತೀವೋ ಗೊತ್ತಿಲ್ಲ. ನೆಕ್ಸ್ಟು ಬೇಗ ಹೋಗ್ಬಿಟ್ಟು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಟ್ಟಲ್ಲಿ ಇವತ್ತು ಹೋಗಿದ್ದು ಎಲ್ಲ ಚಿಂದಿ ಆಗೋಯ್ತು. ಓಕೆ ಗಾಯ್ಸ್, ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದಾ ಗಾಯ್ಸ್. ಬಾಯ್.